ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ದಾರಿಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿದ್ದು ಸರ್ ಇನ್ನೂ ಎಷ್ಟು ದೂರ ಅಂತ ನಡ್ಕೊಂಡು ಹೋಗಬೇಕು, ನಾವು ಎಲ್ಲಿಗೆ ಹೋಗಬೇಕು ಅಂತ ಅನಸೂಯ ಕೇಳ್ತಾ ಇರ್ತಾಳೆ. ಇರಿ ಅಮ್ಮ, ನಾನು ಫ್ರೆಂಡ್ಸ್ ಯಾರಿಗಾದ್ರೂ ವಿಚಾರಿಸ್ತೀನಿ, ಒಂದೆರಡು ದಿನ ಮಟ್ಟಕ್ಕೆ ಅಲ್ಲಿರೋಣ, ಆಮೇಲೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಸಿದ್ದು ಫ್ರೆಂಡ್ಸಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಒಬ್ರಿಗೂ ಸಹ ಕನೆಕ್ಟ್ ಆಗ್ತಾ ಇರಲ್ಲ. ಅಯ್ಯೋ, ನ್ಯೂ ಇಯರ್ ಅಲ್ವಾ, ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಹಂಗಾಗಿ ಫೋನು ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಬೇಕಾದ್ರೆ ಶಾರದಾ, ನಾನು ಎಲ್ಲಿಗೂ ಬರಲ್ಲ, ನಮ್ಮ ಪಾಡಿ ನಮ್ಮನ್ನು ಹೋಗೋಕೆ ಬಿಟ್ಬಿಡಿ, ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ನೀವು ಹೊರಟೋಗಿ ಸರ್ ಅಂತ ಅನ್ಬೇಕಾದ್ರೆ, ಏನು ಬಸ್ ಸ್ಟಾಂಡ್ಗೆ ಹೋಗ್ತೀರಾ, ಯಾಕೆ ಇಷ್ಟೊತ್ತಿನಲ್ಲಿ ಯಾಕೆ ಅಂತ ಅನ್ಬೇಕಾದ್ರೆ, ಯಾಕೆ ಅಂತ ಅಂದರೆ ನಮ್ಮ ಊರಿಗೆ ನಾವು ಹೋಗ್ತೀವಿ ಅಮ್ಮ, ಬನ್ನಿ ನಮ್ಮ ಹಳ್ಳಿಗೆ ಹೋಗೋಣ, ಬೆಳಗಿನ ಜಾವ 5 ಗಂಟೆಗೆ ಫಸ್ಟ್ನೇ ಬಸ್ ಇದೆ, ಅದ್ರಲ್ಲಿ ನಾವು ಹೋಗೋಣ, ಅಲ್ಲಿವರೆಗೂ ಬಸ್ ಸ್ಟಾಪಲ್ಲಿ ಹೇಗೋ ಕಾಲ ಕಳೆಯೋಣ, ನೀವು ಸರ್ ಮನೆಗೆ ಹೋಗಿ ಅಂತ ಅನ್ಬೇಕಾದ್ರೆ ಈ ಕಡೆ ಅನಸೂಯ, ಏನು ಹಳ್ಳಿಗ, ನಾನು ಬರಲ್ಲ, ಸಾಲ ಜಾಸ್ತಿ ಆಗಿ ತಾನೇ ನಾನು ಈ ಕಡೆ ತಲೆ ತೆಗೆಸ್ಕೊಂಡು ಈ ಕಡೆ ಬಂದಿದ್ದು, ತಲೆ ಮರೆಸ್ಕೊಂಡು ಬಂದಿದ್ದೀನಿ ಶಾರದಾ, ಮತ್ತೆ ಊರಿಗೆ ಹೋಗೋದು ಬೇಡ ಅಂತ ಅಂದಾಗ ದೀಪನು ಸಹ ಬೇಡ ಹತ್ರ ನಾನು ಕೈ ಮುಗ್ದು ಕ್ಷಮೆ ಕೇಳ್ತೀನಿ, ಹೇಗೋ ಅವ್ರು ಸಾಲ ತೀರ್ಸಿದ್ರಾಯ್ತು, ನಮ್ಮೂರಿಗೆ ನಾವು ಹೋಗೋಣ, ಈ ಕಡೆ ಸುಮಿತ್ರಮ್ಮನ ಮನೆ ಋಣ ಅಂತೂ ತೀರ್ತು, ಅದಕ್ಕೆ ತುಂಬ ನೋವಾಗಿದೆ, ಆದರೆ ನಮ್ಮೂರಿಂದ ಋಣ ತೀರಿಲ್ಲ ಅಂತ ಅನ್ಸುತ್ತೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು, ಏನಂತ ಮಾತಾಡ್ತೀರಾ ಶಾರದಾವ್ರೆ, ಇವತ್ತೊಂದಿನ ಎಲ್ಲಾದರೂ ಉಳ್ಕೊಳ್ಳೋಣ, ನಾಳೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ, ಬೆಂಗಳೂರು ತುಂಬ ವಿಶಾಲ ಆಗಿದೆ, ಒಂದು ಮನೆ ಸಿಗಲ್ವ ಇಲ್ಲಿ ಅಂತ ಕೇಳಬೇಕಾದ್ರೆ, ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ, ಆದರೆ ನಮ್ಮೂರಲ್ಲಿ ನಮಗೆ ತುಂಬ ನೆಮ್ಮದಿ ಇದೆ, ನಿಮ್ಮ ಪಾಡಿಗೆ ನೀವು ಊರಿಗೆ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಬೇಡ ಶಾರದಾವ್ರೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಇಲ್ಲ ಸರ್ ನಾವು ಹಳ್ಳಿಗೆ ಹೋಗ್ತೀವಿ, ದೀಪು ಬಾ ಹೋಗೋಣ ಅಂತ ಅನ್ಬೇಕಾದ್ರೆ, ಇಲ್ಲಮ್ಮ ನಾನು ಹಳ್ಳಿಗೆ ಬರಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ. ನೀನು ಚಿಕ್ಕ ವಯಸ್ಸಿಂದಲೂ ಸಹ ಹುಟ್ಟಿದ್ದು ಹಳ್ಳಿಲ್ಲ ತಾನೇ, ನಾವು ಹುಟ್ಟಿ ಬೆಳೆದದ್ದನ್ನು ಊರನ್ನ ಯಾವತ್ತೂ ಮರಿಬಾರ್ದು ಬಾ ಅಂತ ದೀಪನ ವಿಧಿ ಇಲ್ದರೆ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅನುಸೂಯನು ಸಿದ್ದನು ಸಹ ಹಿಂದೆನೇ ಹೋಗ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ಕೆನ್ನೆಗೆ ಆಯಿಂಟ್ಮೆಂಟ್ ಹಚ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅವಳಿಂದ ಮನೆಯಾಳಿ ನಿನ್ನ ಕೆನ್ನೆಗೆ ಎಷ್ಟು ಜೋರಾಗಿ ಹೊಡೆದಿದ್ದಳು ನೋಡು, ಅವಳು ಬೆರಳೆಚ್ಚು ಸಹ ಹಾಗೆ ಕಾಣ್ತಾ ಇದೆ, ಅವಳು ಕೈ ಸೇದೋಗ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಒಬ್ಬೊಬ್ಬಳು ನಗಾಡ್ತಾ ಇರ್ತಾಳೆ. ಹಾಗೆ ಮಿರರ್ ಹತ್ರ ಬಂದಾಗ ಶಾರದಾ ಹೊಡೆದಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಹೋಗ್ಲಿ ಬಿಡಾನಿ, ಏನು ಗೊತ್ತಾ, ನನ್ನ ಮೇಲೆ ಕೈ ಮಾಡಿದ್ಕೆ ಎಂಥ ಶಿಕ್ಷಣ ಅನುಭವಿಸಿದಾಳೆ ನೋಡು, ಈ ಜ್ಯೋತಿಕಾ ಬೆಂಕಿ ಇದ್ದಂಗೆ, ಅದಕ್ಕೆ ಅವಳು ಜೀವ ಎಲ್ಲ ಬೀದಿಲಿ ಬೀಳೋ ಹಾಗೆ ನಾನು ಮಾಡಿದ್ದೀನಿ, ಯು ನೋ ವಾಟ್, ನಿಮಗೆ ಗೊತ್ತಾ ನನ್ನ ಸವಾಸಕ್ಕೆ ಬಂದರೆ ಯಾವ ರೀತಿ ಆಗುತ್ತೆ ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವಾಗ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಇರ್ಲಿ ಬಿಡಿ ಗ್ರಾನಿ, ಏನು ಗೊತ್ತಾ, ನನಗಂತೂ ಕುತ್ತಿಗೆಗೆ ಸುತ್ಕೊಂಡಿದ್ದ ಸರಪಳಿ ಬಿಡಿಸ್ಕೊಂಡಂಗೆ ಆಗ್ತಿದೆ, ತುಂಬ ಹ್ಯಾಪಿ ಆಗ್ತಿದೆ ಅವಳು ಹೋದಾಗಿಂದ ಅಂತ ಅಂದಾಗ, ನಿಮಗೂ ಇದೇ ರೀತಿ ಆಗ್ತಿದೆಯಾ ಗ್ರಾನಿ ಅಂತ ಕೇಳ್ತಾ ಇರ್ತಾಳೆ. ಹೌದಮ್ಮ, ನನಗೂ ಸಹ ತುಂಬ ಖುಷಿ ಆಗ್ತಿದೆ, ಅವಳಿದ್ರೆ ಇನ್ನೂ ಏನೇನಾಗ್ತಿತ್ತು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಪ್ರತಿದಿನ ನಾನು ಅವಳನ್ನ ಕಾವಲು ಕಾಯಬೇಕಿತ್ತು, ಇವಾಗ ಆ ಟೆನ್ಷನ್ ಇಲ್ಲ ಅಂತ ಅಂದಾಗ, ಏನು ಗೊತ್ತಾ ಗ್ರಾನಿ, ಇಷ್ಟು ದಿನ ಅವಳು ಯಾರು ಅಂತ ಗೊತ್ತಿರಲಿಲ್ಲ, ಮನೆಯಿಂದ ಆಚೆ ಕಳ್ಸೋಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ವಿ, ಆದರೆ ಇವಾಗ ಈ ಮನೆ ಮಗಳು ಅವಳೇ ಅಂತ ಗೊತ್ತಾಯಿತು ನೋಡಿ, ಹೆಂಗೆ ಆರಾಮಾಗಿ ಕಳಿಸಿದ್ವಿ ಅಂತ ನಗಾಡ್ತಾ ಇರ್ತಾಳೆ. ಈ ಜ್ಯೋತಿಕಾ, ವಿ ಆರ್ ಗ್ರೇಟ್ ಆಯಿತಾ, ನಮ್ಮ ಹತ್ರ ತುಂಬ ಪವರ್ ಇದೆ ಅಂತ ಹೈ ತಗೊಂಡು ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಆ ರೀತಿ ಖುಷಿ ಪಡಬೇಡ, ಇದೇ ಎಂಗೇಜ್ಮೆಂಟಲ್ಲಿ ನೀನು ಯಾರಿಗಾದ್ರೂ ವಿಷಯನ ಮುಟ್ಟಿದ್ರೆ ಅಂತ ಅನ್ಬೇಕಾದ್ರೆ, ಅಯ್ಯೋ ನಿಮ್ಮ ಇಂಗ್ಲೀಷು ನನಗಂತೂ ಅರ್ಥ ಆಗಲ್ಲ, ಆದರೆ ನೀವು ಟೆನ್ಷನ್ ತಗೋಬೇಡಿ, ನಾನು ಖಂಡಿತ ಯಾರಿಗೂ ಹೇಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮುಂದೆ ಈ ಮನೇಲಿ ತುಂಬ ಅಂದರೆ ತುಂಬ ಖುಷಿಯಾಗಿರ್ಬೋದು, ಆ ಶಾರದನ ಹೆಸರ ಕೇಳೋಂಗೆ ಇಲ್ಲ, ತುಂಬ ಫೀಲ್ ಆಗ್ತಿದೆ, ನನಗಂತೂ ಹ್ಯಾಪಿ ಆಗಿದ್ದೀನಿ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸಿದ್ದು, ಶಾರದಾ ಹಾಗೆ ಅನಸೂಯ, ದೀಪು ಎಲ್ಲರೂ ಸಹ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಬೆಳಗೂ ಸಹ ಬಸ್ನ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮ ನನಗೆ ತುಂಬ ಚಳಿ ಆಗ್ತಿದೆ, ಪ್ಲೀಸ್ ಅಮ್ಮ ಅಂತ ಅನ್ಬೇಕಾದ್ರೆ, ಕಣ್ಮುಚ್ಕೊಂಡು ಮಾಡ್ಕೊಬಿಟ್ಟಾಣಿ, ಚಳಿ ಎಲ್ಲ ಹೋಗುತ್ತೆ ಅಂದಾಗ, ನನಗೆ ಇಷ್ಟು ಚಳಿ ಆಗ್ತಿದೆ, ನಿಮಗೆ ಚಳಿ ಆಗ್ತಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲ 4 ಜನ ಭಿಕ್ಷಕರು ಈ ಕಡೆ ಬೆಂಕಿ ಹಾಕ್ಕೊಂಡು ಸಾಂಗ್ ಆಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರನ್ನ ನೋಡಿ ತುಂಬ ಅಂದರೆ ತುಂಬ ಬೇಜಾರಿಂದ ತನಗಾದ ನೋವೆಲ್ಲನೂ ಸಹ ಶಾರದಾ ನೆನೆಸ್ಕೊತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು, ಈ ಮನೇಲಿ ಜ್ಯೋತಿಕಾ ಇರಬೇಕು, ಶಾರದಾ ಇರಬಾರ್ದು ಅಂತ ತಾತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಒಳ್ಳೊಳಗೆ ದುಃಖ ಪಡ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದು ಸಹ ತನಗಾದ ಅವಮಾನ ಎಲ್ಲನೂ ನೆನ್ಪು ಮಾಡ್ಕೋತಾ ಇರ್ತಾನೆ. ನೀವು ನಂಬಿಕೆ ದ್ರೋಹಿ, ವಿಶ್ವಾಸನ ಕಳ್ಕೊಂಡಿದ್ದೀಯಾ, ನಿಮ್ಮಂಥವ್ರಿಗೆ ನನ್ನ ಆಶೀರ್ವಾದ ಯಾವತ್ತೂ ಇರಲ್ಲ ಅಂತ ತಾತ ಹೇಳಿರೋ ಮಾತೆಲ್ಲ ನೆನ್ಪು ಮಾಡ್ಕೊಂಡು ತುಂಬ ಬೇಜಾರಿಂದ ಅವನು ಸಹ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಬಿಡ್ತಾನೆ. ಅನಸೂಯ ಹೇಳ್ತಾ ಇರ್ತಾಳೆ, ನೋಡ್ದ ದೀಪುನ ಎಷ್ಟು ಚಳಿಯಿಂದ ನಡುಗ್ತಿದ್ದಾಳೆ, ಆ ಮಗುಗೆ ಏನಾದ್ರು ಜ್ವರ ಬಂದರೆ ಏನು ಮಾಡ್ತೀಯಾ, ನನ್ನ ಮಾತು ಕೇಳು, ಸಿದ್ದು ಸರ್ ಹೇಳ್ದಂಗೆ ಆ ಫ್ರೆಂಡ್ ಮನೆಗೆ ಹೋಗೋಣ ಬಾರೆ ಅಂತ ಅನ್ಬೇಕಾದ್ರೆ, ಯಾರು ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ವೈದೇಹಿ ಬರ್ತಾಳೆ. ವೈದೇಹಿನ ನೋಡಿ ಸಿದ್ದುಗೂ ಮತ್ತೆ ಶಾರದನಿಗೂ ಆಶ್ಚರ್ಯ ಆಗ್ತಿರುತ್ತೆ. ಆಂಟಿ ನೀವಿಲ್ಲಿ ಅಂತ ಅನ್ಬೇಕಾದ್ರೆ, ನಾನೇ ನಿಮ್ಮನ್ನು ಹುಡ್ಕೊಂಡು ಬಂದೆ, ಇಷ್ಟು ನಡುರಾತ್ರಲ್ಲಿ ಹೆಂಗಸ್ರ ಮಕ್ಕಳನ್ನ ಕಳ್ಕೊಂಡು ಎಲ್ಲಿ ಹೋಗ್ತೀಯ, ಅದಕ್ಕೋಸ್ಕರ ನಾನು ಹುಡ್ಕೊಂಡು ಬಂದೆ, ನೋಡು ನೀನು ಯಾವಾಗಲೂ ಅಮ್ಮನ ಥರ ಅಂತ ಅಂದ್ಕೊಂಡಿದ್ದೆಲ್ಲ, ಈಗ ತಾಯಿ ಮಾತನ್ನ ಕೇಳ್ತೀಯಲ್ವಾ ಅಂತ ವೈದೇಹಿ ಕೇಳ್ತಾ ಇರ್ತಾಳೆ.
ಮನೆಗೆ ಹೋಗೋಣ, ನನಗೂ ಸಹ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು, ಎಲ್ಲನೂ ನಾನು ಮನೆ ತುಂಬಿಸ್ಕೊತೀನಿ ಅಂತ ಅನ್ಬೇಕಾದ್ರೆ, ನಿಮಗಾಕೆ ತೊಂದರೆ ಆಂಟಿ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಅದ್ರ ಅವಶ್ಯಕತೆ ಇಲ್ಲ, ನಾನು ಒಂಟಿ ಜೀವನ ಮಾಡ್ತಿದ್ದೀನಿ, ತಾಯಿ ಸ್ಥಾನ ಕೊಡಲ್ಲ ಅಂತ ಅನ್ಸುತ್ತೆ, ಪರವಾಗಿಲ್ಲ, ಆದರೆ ನಾನು ನಿಮ್ಮ ಮಗ ಇಲ್ವಲ್ಲ, ನೀನೇ ಮಗ ಅಂತ ಅನ್ಕೋತೀನಿ, ಇವಾಗಲಾದರೂ ಅರ್ಥ ಮಾಡ್ಕೊಂಡು ನಮ್ಮ ಮನೆಗೆ ಬಾ ಅಂತ ಕರಿತಾ ಇರ್ತಾಳೆ. ಖುಷಿ ಅವರೇ, ನೀವಾದರೂ ಹೇಳಿ ಅಂತ ಅನ್ಬೇಕಾದ್ರೆ, ಶಾರದಾ ಬಾರೆ ಹೋಗೋಣ, ಮಗುಗೋಸ್ಕರ ಬಾರೆ, ಎಷ್ಟು ಚಳಿ ನಡುಗ್ತಿದೆ ಅಂತ ಅಂದಾಗ ದೀಪುನು ಸಹ, ಅಮ್ಮ ಈ ರಾತ್ರಿ ರೋಡ್ ಪಕ್ಕ ನನ್ನ ಕೈಲಿ ಮಲಗೋಕ್ಕಾಗಲ್ಲ, ತುಂಬ ಭಯ ಆಗುತ್ತೆ, ಬಾ ಅಮ್ಮ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದುನು ಸಹ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಶಾರದವ್ರೆ, ದೀಪಗೋಸ್ಕರ ಹೋಗೋಣ ಅಂತ ಅನ್ಬೇಕಾದ್ರೆ, ನನ್ನಿಂದ ನಿಮಗೆ ತೊಂದರೆ ಆಗೋದು ನನಗೆ ಇಷ್ಟ. ರಾತ್ರಿ ಅಲ್ವಾ, ನಾವು ಹೇಗೋ ಕಳಿತೀವಿ ಅಂತ ಅಂದಾಗ, ಇದೊಂದು ರಾತ್ರಿ ಆದರೂ ನಮ್ಮನೇಲಿ ಇರೋರಂತೆ ಬನ್ನಿ, ನನಗೆ ಯಾವ ರೀತಿ ತೊಂದರೆ ಇಲ್ಲ ಅಂತ ವೈದೇಹಿನೂ ಸಹ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಆಗ ಸಿದ್ದು ಶಾರದನ್ಗೆ ಹೇಳ್ತಾ ಇರ್ತಾನೆ, ಯಾಕ್ರಿ ಇಷ್ಟೊಂಥರ ಹಠ ಮಾಡ್ತೀರಾ, ನಿಮ್ಮ ಮಠಕ್ಕೋಸ್ಕರ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಸರಿ ಅಂತ ಶಾರದಾ ಒಪ್ಕೋತಾಳೆ. ಆಗ ಎಲ್ಲರೂ ಸಹ ಖುಷಿಯಿಂದ ವೈದೇಹಿ ಮನೆಗೆ ಹೋಗ್ತಾ ಇರಬೇಕಾದ್ರೆ, ವೈದೇಹಿ ಮನೆ ಒಳಗಡೆ ಕರ್ಕೊಬಿಟ್ಟು ಹೇಳ್ತಾ ಇರ್ತಾಳೆ, ನಿಮ್ಮನೆ ಥರ ದೊಡ್ಡ ಮನೆ ಅಲ್ಲ ನಮ್ಮದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಸಿದ್ದಿಗೆ ಹೇಳ್ತಿರ್ಬೇಕಾದ್ರೆ, ನನಗೇನು ಬೇಜಾರಿಲ್ಲ, ನಮಗೆ ಈ ನಡು ರಾತ್ರಿಯಲ್ಲಿ ಆಶ್ರಯ ಕೊಟ್ಟಿದ್ದೀರಾ, ಅದರಲ್ಲಿ ಎಂತ ದೊಡ್ಡ ಮನೆ ಚಿಕ್ಕ ಮನೆ ಅಂತ ಅನ್ನಕ್ಕಾಗುತ್ತೆ, ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಶ್ರಯ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅನುಸೂಯನು ಸಹ ಹೇಳ್ತಾ ಇರ್ತಾಳೆ, ಹೌದು ನೀವು ಆಶ್ರಯ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಉಪಕಾರ ಆಯಿತು ಅಲ್ವಾ ಶಾರದಾ, ಇಲ್ಲಾಂದ್ರೆ ಈ ನಡು ರಾತ್ರಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾವು ಹೇಗೆ ಮಲ್ಕೋತಿದ್ವಿ ಅಂತ ಅನ್ಬೇಕಾದ್ರೆ, ಶಾರದಾ ಮಾತ್ರ ಗುರಾಯಿಸ್ಕೊಂಡು ಈ ಕಡೆ ವೈದೇಹಿ ಮುಖನ ನೋಡ್ತಾ ಇರ್ತಾಳೆ. ನೋಡು, ನೀನು ಸಂಕೋಚ ಪಡ್ಕೋಬೇಡ ಶಾರದಾ, ನಿಮ್ಮನೆ ಅಂತ ಅನ್ಕೋ ಅಂತ ಅಂದಾಗ ದೀಪು ಸಹ ಹೇಳ್ತಾ ಇರ್ತಾಳೆ, ಥ್ಯಾಂಕ್ಸ್ ಅಜ್ಜಿ, ನನಗೆ ಇಲ್ಲಿ ಚಳಿ ಆಗ್ತಿಲ್ಲ, ತುಂಬ ನಿದ್ದೆ ಬರ್ತಿದೆ ಅಂತ ದೀಪು ಸಿದ್ದು ಹೆಗ್ಲ ಮೇಲೆ ಮಲಗೋದ ತಕ್ಷಣ, ನಾನು ರೂಮ್ ತೋರಿಸ್ತೀನಿ ಕರ್ಕೊಬಾ ಸಿದ್ದು ಅಂತ ಅಂದ್ಬಿಟ್ಟು, ಶಾರದಾ ನಿಮ್ಮನೆ ಅಂತ ಅನ್ಕೋ, ಸಂಕೋಚ ಬೇಡ ಅಂದ್ಬಿಟ್ಟು ಎಲ್ಲನೂ ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ದೀಪುನ ಮಲಗಿಸ್ಕೊಂಡು ಶಾರದಾ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ, ಅಷ್ಟೊತ್ತಿಗೆ ವೈದೇಹಿ ಹಾಲು ತಗೋ ಬರ್ತಾಳೆ. ಮಗು ಏನು ತಿಂದಿಲ್ಲ ಅಂತ ಅನ್ಸುತ್ತೆ, ಹಾಲಾದ್ರೂ ಕುಡಿಸು ಮಲಸು ಶಾರದಾ ಅಂತ ಅನ್ಬೇಕಾದ್ರೆ, ಹಾಗೆ ಶಾರದಾ ಅವಳನ್ನ ಗುರಾಯಿಸ್ತಿದ್ರೆ ವೈದೇಹಿ ಹಾಲು ತಂದವಳು ಹಂಗೆ ಟೇಬಲ್ ಮೇಲೆ ಇಟ್ಟು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅನುಸೂಯ ಹೇಳ್ತಾ ಇರ್ತಾಳೆ, ವಯಸ್ಸಾದ್ಮೇಲೆ ತುಂಬ ನಡೆಯೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಎಣ್ಣೆ ಇದ್ದರೆ ಕೊಡ್ತೀರಾ, ಮಸಾಜ್ ಮಾಡ್ಕೋತೀನಿ ಅಂತ ಅನುಸೂಯ ಕೇಳ್ತಿರ್ಬೇಕಾದ್ರೆ, ಈ ಕಡೆ ವೈದೇಹಿ ಎಣ್ಣೆನ ತಂದ್ಕೊಟ್ಟು ಹೇಳ್ತಾ ಇರ್ತಾಳೆ, ದೀಪನ್ ಸ್ವಲ್ಪ ನೋಡ್ಕೋತಾ ಇರಿ, ನಾನು ಶಾರದನ್ ಜೊತೆ ಸ್ವಲ್ಪ ಮಾತಾಡಬೇಕು ಅಂದಾಗ, ಅಷ್ಟೇ ತಾನೇ ದೀಪನ ನಾನು ನೋಡ್ಕೋತೀನಿ, ಹೋಗು ಶಾರದಾ ಅಂತ ಕಳಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ, ನಿನ್ನ ಹತ್ರ ಪರ್ಸನಲಾಗಿ ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋದಾಗ, ಶಾರದಾ ಮಾತ್ರ ಕೋಪ ಮಾಡ್ಕೊಂಡು ವೈದೇಹಿ ಮುಖ ನೋಡ್ತಾ ಇದ್ರೆ, ವೈದೇಹಿ ಹೇಳ್ತಾ ಇರ್ತಾಳೆ, ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ತುಂಬ ಚೆನ್ನಾಗಿ ನನಗೆ ಗೊತ್ತು, ಆದರೆ ಇವಾಗ ಕೋಪ ತೋರಿಸೋ ಸಮಯ ಇಲ್ಲ, ಸಿದ್ದು ನನ್ನ ಮಗ ಅಂತ ಒಪ್ಕೊಂಡ್ಮೇಲೆ ನೀನು ನನ್ನ ಸೊಸೆ ಅಂತ ಅಂದಾಗ, ಆದರೆ ನಾನು ನಿಮ್ಮನ್ನ ಯಾವತ್ತೂ ಒಪ್ಕೊಳ್ಳಲ್ಲ ವೈದೇಹಿ ಅವರೇ ಅಂತ ಅಂದಾಗ, ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ, ವಿಮಲನ್ಗೆ ಅನ್ಯಾಯ ಮಾಡ್ತೀನಿ ಅಂತ ನೀನು ಈ ರೀತಿ ಅನ್ಕೊಂಡಿದ್ದೀಯಲ್ವಾ, ನನಗೆ ನಿನ್ನ ನೋವು ಅರ್ಥ ಆಗುತ್ತೆ, ಆದರೆ ಖಂಡಿತ ನಾನು ವಿಮಲನ್ಗೆ ಅನ್ಯಾಯ ಮಾಡ್ತಾ ಇಲ್ಲ, ನೀನು ಇವಾಗ ಸಿದ್ದು ಹೇಗೆ ಪ್ರೀತಿ ಮಾಡಿದ್ನೋ ಅದೇ ರೀತಿ ಅವತ್ತು ನನ್ನನ್ನು ಮುರಳಿ ಅವರು ಸಹ ಪ್ರೀತಿ ಮಾಡಿದ್ರು, ನಾನು ಒಂಟಿ ಜೀವ, ನನಗೂ ಸಹ ಆಸರೆ ಬೇಕಿತ್ತು, ಮದುವೆ ಆಗೋನ್ನ ಆಸೆ ಇತ್ತು, ಯಾರಿಗೆ ತಾನೇ ಇರಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅವತ್ತಿನ ಪರಿಸ್ಥಿತಿಲಿ ನನಗೂ ಸಹ ಏನು ಗೊತ್ತಾಗಲಿಲ್ಲ, ನಾನು ಒಪ್ಕೊಬಿಟ್ಟೆ, ನೀನು ನನ್ನ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ದೆ ಶಾರದಾ ಅಂತ ಅನ್ಬೇಕಾದ್ರೆ, ಶಾರದಾ ಮಾತ್ರ ಕೋಪ ಮಾಡ್ಕೊಂಡು ವೈದೇಹಿ ಮುಖ ನಾನು ನೋಡ್ತಾ ಇರ್ತಾಳೆ. ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಿದ್ರು ಸಹ ಕೆಲವೊಮ್ಮೆ ನಮ್ಮ ಕೈಯಾರೆ ನಾವೇ ತಪ್ಪು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಇದೆಲ್ಲ ವಿಧಿಯಾಟ ಅಲ್ವಾ ಶಾರದಾ ಅಂತ ಅನ್ಬೇಕಾದ್ರೆ, ಮನುಷ್ಯ ಮಾಡೋ ತಪ್ಪನ್ನ ವಿಧಿಯಾಟ ಅಂತ ಯಾಕೆ ಅಂತೀವಿ ಅಂತ ಅಂದಾಗ, ಅದೇನೇ ಆಗಲಿ ನೀನು ನನ್ನನ್ನು ಕ್ಷಮಿಸ್ಬೋದಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಶಾರದಾ, ಆಗಿರೋದನ್ನ ನಾವು ಬದಲಾಯಿಸೋಕ್ಕಾಗಲ್ಲ, ಆದರೆ ಮುಂದೆ ಆಗೋದನ್ನ ಬದಲಾಯಿಸ್ಬೋದಲ್ವಾ ಅಂತ ಅಂದಾಗ, ಕ್ಷಮನೆ ಇಲ್ಲ ವೈದೇಹಿ ಅವರೇ, ನನಗೆ ಗೊತ್ತಿಲ್ಲದಂಗೆ ನನ್ನ ಕುತ್ತಿಗೆಗೆ ತಾಳಿ ಬಿತ್ತು, ಅದನ್ನೇ ನನ್ನ ಕೈಲಿ ಸಹಿಸೋಕ್ಕಾಗದಲ್ಲೇ ಒದ್ದಾಡ್ತಿದ್ದೀನಿ ಅಂದಮೇಲೆ ನೀವು ಬೇಕು ಬೇಕು ಅಂತ ಮಾಡಿರೋ ತಪ್ಪನ್ನ ನಾನು ಕ್ಷಮಿಸ್ತೀನಿ ಅಂತ ಕೇಳಬೇಕಾದ್ರೆ, ವೈದೇಹಿಗೆ ತುಂಬ ಬೇಜಾರು ಆಗ್ತಾ ಇರುತ್ತೆ. ಹಂಗೆ ಶಾಕ್ ಆಗಿ ವೈದೇಹಿ ಶಾರದಾ ಮುಖನ ನೋಡ್ತಾ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ ಬಿಡು, ನೀನು ಕ್ಷಮಿಸಲಿಲ್ಲ ಅಂತ ಆದ್ರೂ ಪರವಾಗಿಲ್ಲ, ಸಿದ್ದು ಆದರೂ ಕ್ಷಮಿಸ್ತಾನಲ್ಲ ಅಂತ ಅಂದಾಗ, ಈ ಕಡೆ ಶಾರದಾನು ತುಂಬ ಶಾಕ್ ಆಗ್ತಾ ಇರುತ್ತೆ. ನೀನು ಹೇಗೆ ಜ್ಯೋತಿಕಾ ಸ್ಥಾನನ ಕಿತ್ಕೊಂಡು ಅಲ್ಲ ಕೂತಿದ್ಯೋ, ಅದೇ ರೀತಿ ನಾನು ವಿಮಲನ ಜಾಗದಲ್ಲಿ ಕೂತ್ಕೋತೀನಿ ಅಂತ ಅಂದಾಗ, ತುಂಬ ದಪ್ಪ ಕಂಡುಬಿಟ್ಕೊಂಡು ಶಾರದಾ ಗುರಾಯಿಸ್ತಾ ಇರ್ತಾಳೆ. ಆದರೆ ನೀನೇನೋ ಅನ್ಯಾಯ ಮಾಡಿದೆ, ಆದರೆ ನಾನು ಆ ರೀತಿ ಮಾಡಲ್ಲ, ಏನು ಗೊತ್ತಾ, ನಾನು ವಿಮಲನಿಗೆ ಮೋಸ ಮಾಡಲ್ಲ, ಅಕ್ಕನ ಪ್ರೀತಿನ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ, ಇಲ್ಲ ಖಂಡಿತ ವಿಮಲಮ್ಮನ ಕನಸೆಲ್ಲ ನುಚ್ಚು ನೂರಾಗ್ಬಿಡುತ್ತೆ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಒಡೆದೋಗಿರೋ ಮನಸ್ಸುಗಳನ್ನ ಯಾವತ್ತೂ ಸೇರ್ಸೋಕ್ಕಾಗಲ್ಲ, ಅದಕ್ಕೆ ಅವಕಾಶನ ನಾನು ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನೀನೇ ಆ ಮನೇಲಿ ಇಲ್ಲ ಅಂದಮೇಲೆ ನನ್ನನ್ನು ಹೇಗೆ ನೀನು ತಡಿತೀಯ ಅಂತ ಕೇಳಬೇಕಾದ್ರೆ, ಶಾಕಾಗಿ ಹಾಗೆ ಶಾರದಾ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಖುಷಿಯಿಂದ ವೈದೇಹಿ ಹೇಳ್ತಾ ಇರ್ತಾಳೆ, ಇದೇ ಪರಿಸ್ಥಿತಿನ ನಾನು ಬಳಸ್ಕೊಂಡು ಆ ಮನೇಲಿ ಯಾವ ರೀತಿ ಸೆಟಲ್ ಆಗ್ತೀನಿ ನೋಡ್ತಾ ಇರು, ನೀನೇ ಕಣ್ಣಾರೆ ನೋಡಿವಂತೆ ಅಂತ ಹೇಳಿ ಹೊರಟೋಗ್ತಿದ್ರೆ
ಕಡೆ ಶಾರದಾ ಏನು ಮಾತಾಡೋಕ್ಕಾಗದೆ ಕಣ್ಣೀರು ಹಾಕೊಂಡು ನಿಂತ್ಕೋತಾಳೆ. ಇನ್ನೊಂದು ಕಡೆ ಅನಸೂಯ ಮಲಗಿದ್ರೆ ಶಾರದಾ ಮಾತ್ರ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತಿದ್ದೀಯ ಅಂತ ಕೇಳಬೇಕಾದ್ರೆ ತಾತ ಮಾಡಿದ ಅವಮಾನ ಎಲ್ಲನೋ ನೆನ್ಪು ಮಾಡ್ಕೋತಾ ಇರ್ತಾಳೆ. ಏನಿಲ್ಲ ನಿದ್ದೆ ಬರ್ತಿಲ್ಲ ಅಂತ ಇನ್ನು ಬೆಳಗಾಗಿಲ್ಲ ಕಣೆ ಮಲ್ಕೊಳೆ ಅಂತ ಅಂದಾಗ ಎಷ್ಟು ದಿನ ಅಂತ ನಾವು ಇಲ್ಲೇ ಇರೋಕ್ಕಾಗುತ್ತೆ, ಬೆಳಗಾದ ಮೇಲೆ ಎದ್ದೋಗೋಣ ಅಂತ ಅಂದಾಗ ನಮ್ದಲ್ಲಿ ಸೂರಲ್ಲಿ ನಾವು ಇರಬಾರ್ದು, ಇವ್ರಿಗೆ ತೊಂದರೆ ಯಾಕೆ ಹೋಗೋಣ ಅಮ್ಮ ಅಂತ ಅಂದಾಗ ಎಲ್ಲಿ ಬೇಕಾದರೂ ಹೋಗೋಣ ಕಣೆ, ಆದರೆ ನಮ್ಮ ಹಳ್ಳಿಗೆ ವಾಪಸ್ ಹೋಗೋದು ಬೇಡ, ಅಲ್ಲಿ ಸಾಲಗಾರರು ಜಾಸ್ತಿ ಇದ್ದಾರೆ, ನಮಗೆ ಕೆಲಸನೂ ಕೊಡಲ್ಲ, ತುಂಬ ಅವಮಾನ ಮಾಡ್ತಾರೆ, ಬೆಂಗಳೂರಲ್ಲೇ ಇದ್ರೆ 4 ಕಾಸು ದುಡಿಬೋದು ಕಣೆ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನಾವು ಬೇರೆಯವ್ರ ಮನೇಲಿದ್ದು ಅವರಿಗೆ ತೊಂದರೆ ಕೊಡೋದು ನನಗಿಷ್ಟ ಅಲ್ಲಮ್ಮ, ಬೆಳಗಾದ್ಮೇಲೆ ನಾನು ಬಾಡಿಗೆ ಮನೆನ ಎಲ್ಲಾದರೂ ಹುಡ್ಕೊಬರಕ್ಕೆ ಹೋಗ್ತೀನಿ, ಸ್ನಾನ ಮಾಡಿ ನಾನು ಹೋಗ್ತೀನಿ ಅಂತ ಅಂದಾಗ ಸರಿ ನೀನು ಹೆಂಗೆ ಹೇಳ್ತೀಯ ಹಂಗೆ ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಎದ್ದೋಗ್ತಿರ್ಬೇಕಾದ್ರೆ ಈ ಹುಡುಗಿ ಒಂದು ದಿನನೂ ಸಹ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ, ಆದರೆ ಈ ಕಡೆ ಸುಮಿತ್ರಮ್ಮನ ಮನೇಲಿ ಈ ಹುಡುಗಿ ಯಾವ ರೀತಿ ಇದ್ಲೋ ನನಗಂತೂ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಬೆಳಗಾದಾಗ ಫ್ರೆಶ್ ಅಪ್ ಆಗಿ ಎದ್ಬಿಟ್ಟು ದೀಪು ಹತ್ರ ಮಾತಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದು ಹೆಗಲ ಮೇಲೆ ದೀಪು ಮಲಗಿದ್ದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಲ್ಲ ನಾವು ಏನು ಅಂದ್ಕೊಳ್ಳಿ, ಆ ಮನೇಲಿ ಎಷ್ಟು ಪ್ರೀತಿನ ತೋರಿಸ್ತಾರೆ ಅಂತ ಮನೆಯೆಲ್ಲ ಬಿಟ್ಬಿಟ್ಟು ಈ ಸರ್ರು ಏನಕ್ಕೆ ನನ್ನ ಜೊತೆ ಬಂದರೆ ಗೊತ್ತಿಲ್ಲ, ಇದನ್ನು ಪ್ರೀತಿ ಅಂತ ಅನ್ಕೋಬೇಕೋ ಅಥವಾ ಹುಚ್ಚುತನ ಅಂತ ಅನ್ಕೋಬೇಕೋ ನನಗಂತೂ ಗೊತ್ತಿಲ್ಲ, ನನ್ನ ಜೊತೆ ಇವರು ಕಷ್ಟಪಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಕಂಡುಬಿಡ್ತಾನೆ. ಶಾರದರೇ ಬನ್ನಿ, ಬೆಳಗಾಗಿದ್ದೇ ಗೊತ್ತಾಗಲಿಲ್ಲ, ತುಂಬ ನಿದ್ದೆ ಬಂದುಬಿಡ್ತು, ಇನ್ನೊಂದು ಖುಷಿ ವಿಚಾರ ಅಂತ ಅಂದರೆ ಎದ್ದ ತಕ್ಷಣ ನಿಮ್ಮನ್ನು ನೋಡಿದ್ದೀನಿ, ಖಂಡಿತ ನನಗೆ ಒಳ್ಳೆಯದೇ ಆಗುತ್ತೆ ಅಂತ ಸಿದ್ದು ಖುಷಿಯಿಂದ ಹೇಳ್ತಾ ಇರ್ತಾನೆ. ಹಾಗೆ ಶಾರದಾನ ನೋಡಿ ಸಿದ್ದು ಹೇಳ್ತಾ ಇರ್ತಾನೆ, ಜಾಗ ಬದಲಾದರೂ ಸಹ ಬೆಳಗ್ಗೆ ಎದ್ದು ರೆಡಿ ಆಗೋದು ನೋಡಿ ಬದಲಾಗಿಲ್ಲ, ಆಲ್ರೆಡಿ ರೆಡಿ ಆಗಿದ್ದೀರಾ, ರಂಗೋಲಿ ಬಿಟ್ರಾ ಅಂತ ಅನ್ಬೇಕಾದ್ರೆ ಏನು ಚುಡಾಯಿಸ್ತಾ ಇದ್ದೀರಾ, ಏನು ಗುರಾಯಿಸ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಇಲ್ಲಪ್ಪ ಆದ ರೀತಿ ಏನಿಲ್ಲ, ನಾನು ಹೆಲ್ಪ್ ಮಾಡೋಣ ಅಂತ ಕೇಳ್ತಾ ಇದ್ದೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದು ಕೋಪ ಅಂತ ಅನ್ಕೊಳ್ಳೋಣ ಅಥವಾ ಇನ್ನೇನಾದರೂ ಅನ್ಕೊಳ್ಳೋಣ, ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಗೌರವ ಆಗಿದ್ರೆ ಬೇಡ, ಕೋಪ ಆದರೆ ಖಂಡಿತ ಅವ್ರ ಕೋಪನ ನಾನು ಕಡಿಮೆ ಮಾಡ್ತೇನೆ ಅಂತ ಒಬ್ಬೊಬ್ಬನೇ ಸಿದ್ದು ಮಾತಾಡ್ಕೋತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್.